ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ವಾರ್ಕಲಾ ವ್ಲಾಗ್. ಲಾಸ್ಟ್ ವೀಡಿಯೋಲಿ ನಾನು ವಾರ್ಕಲಾಗೆ ಹೇಗೆ ರೀಚ್ ಆದ್ವಿ ಹುಬ್ಬಳ್ಳಿಯಿಂದ ಆ್ಯಂಡ್ ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ. ನಾನು ನಾರ್ತ್ ಆ್ಯಂಡ್ ಸೌತ್ ಕ್ಲಿಫ್ನ ಮತ್ತು ಕಾವೇರಿ ಎಲಿಫೆಂಟ್ ಪಾರ್ಕ್ನ ಮತ್ತು ಕಾಪಲ್ ಬೀಚ್ನ ನೋಡಿದ್ವಿ. ಸೊ ಇವತ್ತು ನಮ್ಮ ಆ್ಯನಿವರ್ಸರಿನ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ನಾವು 10ನೇ ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. 10 ಇಯರ್ಸ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಪ್ರತಿ ವರ್ಷ ನಾವು ನಮ್ಮ ಆ್ಯನಿವರ್ಸರಿ ದಿವಸ ಹಿಲ್ ಸ್ಟೇಷನ್ ಇಲ್ಲ ಯಾವುದಾದ್ರೂ ಬೀಚ್ ಈ ರೀತಿ ಹೋಗ್ತಿದ್ವಿ. ಆ್ಯಂಡ್ ಈ ವರ್ಷ ನಾವು ವಾರ್ಕಲಾ ಯಾಕೆ ಚೂಸ್ ಮಾಡಿದ್ವಿ ಅಂತ ನಾನು ಮುಂದಿನ ವೀಡಿಯೋಲಿ ಹೇಳ್ತೀನಿ. ನಮ್ಮ ಆ್ಯನಿವರ್ಸರಿ ದಿವಸ ನಾವು ರೆಸಾರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಯಾವುದಾದ್ರೂ ಸ್ಪೆಷಲ್ ಒಕೇಶನ್ ಲೈಕ್ ಬರ್ಡೇ ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮತ್ತು ಯಾವುದಾದ್ರೂ ಇವೆಂಟ್ನ ನೀವು ಸೆಲೆಬ್ರೇಟ್ ಮಾಡಬೇಕಂತ ಇದ್ದರೆ ಖಂಡಿತವಾಗ್ಲೂ ಅಶೋಕಂ ರೆಸಾರ್ಟ್ನ ಬುಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಆಗೂ ಇದೆ. ಹಾಗೆ ಆಂಬಿಯನ್ಸ್ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸ್ಟಾಫ್ ಕೂಡ ಫ್ರೆಂಡ್ಲಿ ಆಗಿದ್ದಾರೆ ಆ್ಯಂಡ್ ಈವನ್ ಫುಡ್ ಕೂಡ ಚೆನ್ನಾಗಿದೆ. ಸೊ ಇಟ್ಸ್ ಅ ಗುಡ್ ರೆಸಾರ್ಟ್. ನಾವು ಕೇರಳಗೆ 2ನೇ ಸರಿ ಬರ್ತಾ ಇರೋದು. ಫಸ್ಟ್ ಟೈಮ್ ನಾವು ತ್ರಿಶೂರ್ಗೆ ಹೋಗಿದ್ವಿ, ಆವಾಗ ಫೆಬ್ 14 ಇತ್ತು ಆ್ಯಂಡ್ ಗುರುವಾಯೂರು ಟೆಂಪಲ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಆವಾಗ ನೋಡಿದ ಕೇರಳಗೂ ಇವಾಗ ನೋಡೋ ಕೇರಳಗೂ ಏನೂ ಡಿಫ್ರೆನ್ಸ್ ಅನಿಸಲ್ಲ. ತುಂಬಾ ಚೆನ್ನಾಗಿದೆ. ಫುಡ್ ಕಲ್ಚರ್ ಆಗಿರ್ಬೋದು, ಇಲ್ಲಿ ಜನ ಆಗಿರ್ಬೋದು, ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. ನಮ್ಮ ರೆಸಾರ್ಟಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಪುಟ್ಟು ಮಾಡಿದರು. ನಾನು ಸ್ವೀಟ್ ಪುಟ್ಟು ತಿಂದಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಪುಟ್ಟು ವಿತ್ ಕರಿ ತಿಂದಿದ್ದು. ಕಡಲೆಕರಿ ಕಾಂಬಿನೇಷನ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಬಟಾಣಿ ಕಾಳಲ್ಲಿ ಮಾಡಿದರು. ಚೆನ್ನಾಗಿತ್ತು. ಓಕೆ. ನಮ್ಮ ರೆಸಾರ್ಟಿಂದ ಒಂದು 10-15 ನಿಮಿಷ ದೂರದಲ್ಲಿ ಫೇಮಸ್ ದೇವಸ್ಥಾನ ಇದೆ. ತುಂಬ ಹಳೆಯ ದೇವಸ್ಥಾನ ಆ್ಯಂಡ್ ಇದಕ್ಕೆ ತುಂಬಾ ಹಿಸ್ಟ್ರಿ ಕೂಡ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರೋ ದೇವಸ್ಥಾನಕ್ಕೆ ನಾವು ನಮ್ಮ ಆ್ಯನಿವರ್ಸರಿ ದಿವಸ ಬಂದಿದ್ದೀವಿ ದೇವರ ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ ಅಂತ. ನಾವು ಬಂದಿರೋದು ಜನಾರ್ದನ ಸ್ವಾಮಿ ಟೆಂಪಲ್. ಇದು ಸಾವಿರಾರು ವರ್ಷದ ಹಳೆಯ ಟೆಂಪಲ್ ಅಂತ ಹೇಳ್ತಾರೆ. ತುಂಬ ಇತಿಹಾಸ ಇದೆ ಇದಕ್ಕೆ. ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ದೇವರ ಮೂರ್ತಿ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಒಳಗಡೆ ಕ್ಯಾಮ್ರಾ ಅಲೋವಲ್ಲ, ಹೀಗಾಗಿ ನಾನು ಹೊರಗಡೆದಷ್ಟೇ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ನನಗೆ ಕೇರಳ ಇಷ್ಟ ಆಗೋದಕ್ಕೆ ಇದೇ ಒನ್ ಆಫ್ ದ ರೀಸನ್ ಅಂದ್ಕೊಳ್ಳಿ. ಯಾಕಂದರೆ ಕೇರಳ ಅಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಲ್ಚರ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಕಲ್ಚರ್ ಆಗಿರ್ಬೋದು, ಟ್ರೆಡಿಷನ್ ಎಲ್ಲನೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈವನ್ ಆರ್ಕಿಟೆಕ್ಚರ್ ಕೂಡ ಅಷ್ಟೇ. ಇಲ್ಲಿ ಡ್ರೆಸ್ ಕೋಡ್ ಬಂದುಬಿಟ್ಟು ಸೀರೆ ಅಥವಾ ಚೂಡಿದಾರ್ ಹಾಕ್ಕೊಂಡು ಬರ್ಬೋದು. ಆ್ಯಂಡ್ ಬಾಯ್ಸ್ ಶರ್ಟ್ನ ರಿಮೂವ್ ಮಾಡಿದ್ರೆ ಸಾಕು. ಇಲ್ಲಿ ಯಾವುದೇ ದೇವಸ್ಥಾನ ಆಗಲಿ 12:30 ಒಳಗಡೆ ಬರಬೇಕಾಗತ್ತೆ. 12:30ಗೆ ಕ್ಲೋಸಿಂಗ್ ಟೈಮ್. ಆ್ಯಂಡ್ ಪ್ರತಿ ದಿವಸ ಸಾಯಂಕಾಲ ಆದರೆ ಸಾಕು, ದೇವಸ್ಥಾನ ಹೊರಗಡೆ ಎಲ್ಲ ದೀಪ ಹಚ್ಚಿರ್ತಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ವಾರ್ಕಲಾ ಟ್ರಿಪ್ಪಿಗೆ ಬಂದಾಗ ಖಂಡಿತವಾಗೂ ಜನಾರ್ದನ ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಿ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಪೂಜೆ ದರ್ಶನ ಎಲ್ಲ ಮುಗಿದ್ಮೇಲೆ ಒಂದು 50 ಸ್ಟೆಪ್ಸ್ ಅನಿಸುತ್ತೆ ಅಥವಾ ಅದಕ್ಕೂ ಜಾಸ್ತಿ ಇತ್ತು, ಗೊತ್ತಿಲ್ಲ. ಅದನ್ನ ಇಳಿದು ಬಂದಮೇಲೆ ಕೆಳಗಡೆ ಹೊಂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಫೈನಲಿ ಜಟಾಯು ಆರ್ಟ್ ಸೆಂಟರ್ ಮತ್ತೆ ಬಂದ್ವಿ. ಇವತ್ತು ಬೆಳಗ್ಗೆ ನಾನು 9-9:30 ಆ ಥರ ಕಾಲ್ ಮಾಡಿದ್ದೆ.
ಆ್ಯಂಡ್ ಕೇಬಲ್ ಕಾರ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರು. ಹೀಗಾಗಿ ಮತ್ತೆ ನಾವು ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಹೀಗಾಗಿ ಇದಕ್ಕೋಸ್ಕರ ಅರ್ಲಿ ಚೆಕ್ಔಟ್ ಕೂಡ ಆಗಿಬಿಟ್ಟು ಬಂದ್ವಿ. ನಮ್ಮ ರೆಸಾರ್ಟಿಂದ ಒಂದು 30 ಕಿಲೋಮೀಟರ್ಸ್ ದೂರದಲ್ಲಿದೆ ಜಟಾಯು ಅರ್ತ್ ಸೆಂಟರ್. ಹೀಗಾಗಿ ನಾವಿಲ್ಲಿ ನೋಡೋದಕ್ಕೆ ಒಂದು 2.5 ಅವರ್ ಅಂತೂ ಆಗೇ ಆಗುತ್ತೆ. ಇದನ್ನ ನೋಡಿಕೊಂಡು ವಾಪಸ್ ರೆಸಾರ್ಟ್ ಹೋಗಿ ಅಲ್ಲಿಂದ ನಾವು ಕೋವಲಂ ಹೋಗೋದು ಮತ್ತು ಇಟ್ ವಿಲ್ ಬಿಕಮ್ ಅ ಲಾಂಗ್, ಸುಮ್ಮನೆ ಅನ್ನೆಸೆಸರಿ ಟ್ರಾವೆಲ್ ಮಾಡಬೇಕಾಗತ್ತೆ ಅಂತ ನಾವು ಚೆಕ್ಔಟ್ ಮಾಡಿಬಿಟ್ಟು ಬಂದ್ವಿ. ಒಂಬತ್ತು ನಿಮಿಷದೊಳಗಡೆ ನಾವು ಜಟಾಯು ಸ್ಕಲ್ಪ್ಚರ್ನ ರೀಚ್ ಆದ್ವಿ. ಫೈನಲಿ ಜಟಾಯುನ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ಯಾಮ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಾಗಿ ನೋಡಿದಾಗ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ವಾರ್ಕಲ ಬಂದರೆ ಡೆಫಿನೆಟ್ಲಿ ಈ ಪ್ಲೇಸ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದು ರಾಮಾಯಣಗೆ ರಿಲೇಟೆಡ್ ಆ್ಯಂಡ್ ವಿಮೆನ್ ಸೇಫ್ಟಿಗೆ ಡೆಡಿಕೇಟೆಡ್ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಕೂಡ ಎಂಟ್ರೆನ್ಸ್ ಇತ್ತು, ಬಟ್ ಏನೋ ಒಂದು ವರ್ಕ್ ನಡೀತಾ ಇದೆ, ಹೀಗಾಗಿ ಮ್ಯೂಸಿಯಂ ವರ್ಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಒಳಗಡೆ ಎಂಟ್ರೆನ್ಸ್ ಇರಲಿಲ್ಲ. ಬಟ್ ಮುಂಚೆ ಎಲ್ಲ ಒಳಗಡೆ ಕೂಡ ಬಿಡ್ತಾಯಿದ್ರು ಅಂತ ಹೇಳಿದ್ರು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ನೀವೇನಾದರೂ ವಾರ್ಕಲ ಬಂದರೆ ಬರೀ ಬೀಚಲ್ಲ, ಇಲ್ಲಿ ಜಟಾಯು ಅರ್ತ್ ಸೆಂಟರ್ ಆ್ಯಂಡ್ ಜನಾರ್ದನ ಟೆಂಪಲ್ ಕೂಡ ಮಿಸ್ ಮಾಡ್ದಿರಾ ನೋಡಿ. ಇಲ್ಲಿ ಜಟಾಯು ಸ್ಟೋರಿನ ಹಾಕಿದ್ದಾರೆ ಮಲಯಾಳಂ, ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿ. ನಾನು ಇಂಗ್ಲೀಷ್ನ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಪಾಸ್ ಮಾಡಿ ಓದಿ ತಿಳ್ಕೊಬೋದು ಇದ್ರ ಬಗ್ಗೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ರಾಮ ದೇವಸ್ಥಾನ ಕೂಡ ಇದೆ. ಇವಾಗ ನಾವು ಜಟಾಯು ನೋಡಾದ್ಮೇಲೆ ಸೈಡಿಂದ ರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಎಂಟ್ರಿ ಹತ್ರ ನಮಗೆ ಕೃಷ್ಣನ ಸ್ಟ್ಯಾಚು ಆಗಿರ್ಬೋದು, ವಿಷ್ಣುನ ಸ್ಟ್ಯಾಚು, ಇನ್ನೂ ಕೆಲವೊಂದು ದೇವರ ಮೂರ್ತಿಗಳಾಗಿರ್ಬೋದು, ಭಗವದ್ಗೀತಾ ಎಲ್ಲ ಅವೈಲಬಲ್ ಇದೆ. ದೇವಸ್ಥಾನ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಪ್ರತಿ ದಿವಸ ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ. ದೀಪ ಅಂತೂ ಹಚ್ಚಿದ್ದ ಹಾಗೆ ಇತ್ತು. ಪೂಜೆ ಎಲ್ಲ ಆದಮೇಲೆ ದೇವ್ರದ್ದು ಬಾಗಿಲನ್ನ ಕ್ಲೋಸ್ ಮಾಡಿರ್ತಾರೆ, ಬಟ್ ಈ ರೀತಿ ಗ್ಲಾಸ್ ಡೋರ್ ಇರುತ್ತೆ. ಅಲ್ಲಿಂದ ನಮಗೆ ಈಸಿಯಾಗಿ ತುಂಬ ಹತ್ತಿರದಿಂದನೇ ದೇವ್ರನ್ನ ದರ್ಶನ ಮಾಡ್ಕೋಬೋದು. ಆ್ಯಂಡ್ ಒಳಗಡೆ ನಾವು ಕ್ಯಾಮ್ರಾಯಿಂದ ತೋರ್ಸೋಕ್ಕೆ ಪರ್ಮಿಷನ್ ಇರಲ್ಲ. ತುಂಬಾ ಚೆನ್ನಾಗಿತ್ತು. ಇದು ಶ್ರೀರಾಮನ ಪಾದ, ಅಂದರೆ ನಿಜವಾದ ಪಾದ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದು ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ. ಮೊನ್ನೆ ವಾಪಸ್ ರಿಟರ್ನ್ ಹೋದಾಗ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು. ಮತ್ತು ಇದು ವರ್ಕ್ ಆಗುತ್ತೋ ಇಲ್ವೋ ಕೇಬಲ್ ಕಾರ್ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಒಂದೊಂದು ಸರಿ ಒಂದೊಂದು ವಾರಗಟ್ಟಲೆ ಹಾಳಾಗಿರುತ್ತೆ ಅಂತ ಯಾರೋ ಹೇಳ್ತಾಯಿದ್ರು ಸೆಕ್ಯೂರಿಟಿಯಲ್ಲಿ. ಬಟ್ ಥ್ಯಾಂಕ್ ಗಾಡ್ ನೆಕ್ಸ್ಟ್ ಡೇಯಿಂದ ಚೆನ್ನಾಗಿ ನಡೀತಾ ಇತ್ತು. ಹೀಗಾಗಿ ನಾವು ಬರೋದಕ್ಕಾಯಿತು. ಇಲ್ಲಾಂದರೆ ಟ್ರೆಕ್ಕಿಂಗ್ ಮೂಲಕ ಬರೋದು ಅಷ್ಟೊಂದು ಈಸಿ ಇಲ್ಲ. ಪ್ಲಾಸ್ಟಿಕ್ ಬಾಟಲ್, ವಾಟರ್ ಬಾಟಲ್ ಯಾವುದೂ ಅಲೋವಿಲ್ಲ. ಹೀಗಾಗಿ ಇಲ್ಲಿ ಮೇಲೆ ಫ್ರೀಯಾಗಿ ನಮಗೆ ವಾಟರ್ ಕೊಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಕೋಲ್ಡ್ ವಾಟರ್ ಇರುತ್ತೆ, ಅಂದರೆ ಪ್ಯೂರಿಫೈಡ್ ವಾಟ್ರೇ ಅವೈಲಬಲ್ ಇರುತ್ತೆ. ಅದಾದಮೇಲೆ ಸ್ನ್ಯಾಕ್ಸ್ ಕೂಡ ಅವೈಲಬಲ್ ಇತ್ತು. ಸ್ನ್ಯಾಕ್ಸಿಗೆ ನೀವು ಪೇ ಮಾಡಿಬಿಟ್ಟು ತೊಗೊಳ್ಬೇಕಾಗುತ್ತೆ. ಸ್ನ್ಯಾಕ್ಸ್, ಲೈಮ್ ಜ್ಯೂಸ್ ಎಲ್ಲ ಅವೈಲಬಲ್ ಇತ್ತು. ನಾವು ಸಮೋಸ ಮತ್ತು ವಡೆ ಇತ್ತು, ಅದನ್ನ ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಓಕೆ.
ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ, ಅವರೆಲ್ಲ ಟ್ರೆಕ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ. ಇವಾಗ ಕೆಳಗಡೆ ಕೆಫ್ಟೇರಿಯಾಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ತುಂಬಾ ಗೇಮ್ಸ್ ಇತ್ತು ಆ್ಯಂಡ್ ಧೃತಿ ಗೇಮ್ಸ್ ಆಡೋಣ ಅಂತ ಹೇಳ್ತಾ ಇದ್ಲು. ಹೀಗಾಗಿ ಅಜಿತ್ ಒಂದು ಗೇಮ್ನ ಟ್ರೈ ಮಾಡಿದ್ರು ಆ್ಯಂಡ್ ಈ ಒಂದು ಗೇಮ್. ಈ ಗೇಮ್ ಆಡೋದಕ್ಕೆ ₹100 ಆ್ಯಂಡ್ ಬಾಲ್ ಹಾಕೋದಕ್ಕೆ 2 ಸರಿ ಚಾನ್ಸ್ ಕೊಡ್ತಾರೆ. ನೋಡೋದಕ್ಕೆ ಅಷ್ಟು ಈಸಿ ಅನಿಸುತ್ತೆ, ಬಟ್ ನಮಗಿಂತ ಮುಂಚೆ ಆಡಿದವ್ರು ಎಲ್ಲರದ್ದು ಬಾಲ್ ಬೌನ್ಸ್ ಆಗ್ತಾಯಿತ್ತು. ಬಟ್ ಅಜಿತ್ ಹಾಕಿದ್ದು ಯಾವುದು ಬೌನ್ಸ್ ಆಗಲಿಲ್ಲ. ಹೀಗಾಗಿ ಧೃತಿಗೆ ಒಂದು ಪೆಂಗ್ವಿನ್ ಸಿಕ್ತು ಆ್ಯಂಡ್ ಡಾಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನಗೆ ಕುಲ್ಕಿ ಶರ್ಬತ್ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ಇಲ್ಲಿ ಜಟಾಯುಲ್ಲಿ ಸಿಗೋದು ತುಂಬಾ ಚೆನ್ನಾಗಿತ್ತು. ಇದ್ರ ರೆಸಿಪಿ ನೋಡ್ಕೊಳ್ತಾ ಇದ್ದೆ. ಒಂದು ಅರ್ಧ ನಿಂಬೆಹಣ್ಣ ಇಷ್ಟು ದೊಡ್ಡ ಗ್ಲಾಸಲ್ಲಿ ಹಾಕಿದ್ರು ಆ್ಯಂಡ್ ಅದ್ರ ಜೊತೆ ಒಂದು ನಿಂಬೆಹಣ್ಣು ಸ್ಲೈಸ್ ಮತ್ತು 2 ಕಟ್ ಮಾಡಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದಾರೆ. ಅದ್ರ ಜೊತೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಹಾಗೆ ಸೋಪ್, ಚಿಯಾ ಸೀಡ್ಸ್ ಮತ್ತು ಶುಗರ್ ಸಿರಪ್ ಆ್ಯಂಡ್ ಲೆಮನ್ ಜ್ಯೂಸ್ ಹಾಕ್ಕೊಂಡು ನೀಟಾಗಿ ಕುಲ್ಕಿಸ್ತಾರೆ. ಅದೇ ಕುಲ್ಕಿ ಶರ್ಬತ್ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾವು ವಾರ್ಕಲಾಯಿಂದ ಕೋವಲಂಗೆ ಹೋಗಬೇಕು ಆ್ಯಂಡ್ ನಮ್ಮ ಡ್ರೈವರ್ ನಮಗೆ ನಾನೇ ನಿಮ್ಮನ್ನ ಬಿಡ್ತೀನಿ ಅಂತ ಹೇಳಿದರು ಆ್ಯಂಡ್ ಈ ವಾಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಹಂಬಲ್. ಅವರು ಕೂಡ ಪಾಪು ಇದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ನಾನು ನಿಮ್ಮನ್ನ ಸೇಫಾಗಿ ಕೋವಲಂಗೆ ರೀಚ್ ಮಾಡಿಸ್ತೀನಿ ಅಂತ ಹೇಳಿ. ಜಟಾಯುಯಿಂದ ನಮಗೆ ಕೋವಲಂ ರೀಚ್ ಆಗೋದಕ್ಕೆ 2 ಅವರ್ ಆಯಿತು ಆ್ಯಂಡ್ ಇನ್ ಬಿಟ್ವೀನ್ ಸ್ವಲ್ಪ ಲೈಮ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ತುಂಬಾ ಹ್ಯುಮಿಡಿಟಿ ಅನಿಸ್ತಾ ಇರುತ್ತೆ. ಸೊ ಅವಾಗವಾಗ ಲೈಮ್ ಜ್ಯೂಸ್ ಮತ್ತು ಎಳನೀರು ತೊಗೊಂಡು ಕುಡಿತಾನೆ ಇದ್ವಿ ಆ್ಯಂಡ್ ಇಲ್ಲಿ ಲೈಮ್ ಜ್ಯೂಸ್ ಮತ್ತು ಆರೆಂಜ್ ಜ್ಯೂಸನ್ನ ತೊಗೊಂಡಿದ್ವಿ. ಒಂದು 15 ನಿಮಿಷ ಅಷ್ಟೇ ಇಲ್ಲಿ ಸ್ಪೆಂಡ್ ಮಾಡಿದ್ದು. ಕೋವಲಮಲ್ಲಿ ಕೂಡ ನಾವು ಬೀಚ್ ರೆಸಾರ್ಟ್ನೇ ಬುಕ್ ಮಾಡಿದ್ವಿ. ಬೆಳಿಗ್ಗೆ ನಮ್ಮದು 12 ಗಂಟೆ ಚೆಕ್-ಇನ್ ಇತ್ತು, ಬಟ್ ನಾವು ರೀಚ್ ಆದಾಗ ಸಾಯಂಕಾಲನೇ ಆಗೋಯಿತು ಆ್ಯಂಡ್ ರೆಸಾರ್ಟ್ವರೆಗೂ ಡ್ರೈವರ್ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಹೋದರು. देखा है, उसके बाद इधर ही आया, अभी इधर छोड़ दिया, मैं वापस जा रहा है. ओके, थैंक यू.